ಇವತ್ತು ನಮ್ಮ ಯಜಮಾನ್ರು ನನಗೋಸ್ಕರ ಮನೆಯಲ್ಲೇ ಸರ್ಪ್ರೈಸ್ ಆಗಿ ಡಿನ್ನರ್ ಪ್ಲಾನ್ ಮಾಡಿದ್ರು. ಈಗಿನ ಕಾಲದಲ್ಲಿ ಕೆಲವು ಹುಡುಗಿರು ಮದುವೆ ಆಗೋದಕ್ಕೂ ಮುಂಚೆ 2-3 ಜನ ಹುಡುಗರು ಲೈಫ್ ಜೊತೆ ಆಟ ಆಡಿ ಮದುವೆ ಆಗೋ ಸಮಯದಲ್ಲಿ ಹುಡುಗಂಗೆ 1 ಲಕ್ಷ ಸಂಬಳನೇ ಬರ್ತಾ ಇರಬೇಕು, ಹುಡುಗನ ಮನೆ ಕಡೆ ಸೆಟಲ್ ಆಗಿರಬೇಕು, ಹುಡುಗಂಗೆ ಯಾವುದೇ ರೀತಿಯಾದ ಗರ್ಲ್ ಫ್ರೆಂಡ್ ಕೂಡ ಇರಬಾರ್ದು, ಮತ್ತು ಆ ಹುಡುಗ ಕುಡಿಲೂಬಾರ್ದು ಅನ್ನೋ ಎಕ್ಸ್ಪೆಕ್ಟ್ ಮಾಡೋ ಟೈಮಲ್ಲಿ ನನ್ನ ಹುಡುಗಿ ನಾನು ಏನೇ ಇಲ್ದಿದ್ದಾಗಲೂ ಕೂಡ ನನ್ನ ಜೊತೆ ಇದ್ಲು. ಮತ್ತು ನನಗೆ 9,000 ಸಂಬಳ ಬರ್ತಿದ್ಬೇಕಿದ್ರು ಕೂಡ ನಾನು ನಿನ್ನ ಜೊತೆ ಮದುವೆ ಆಗೋದಕ್ಕೆ ಈಗಲೂ ಕೂಡ ರೆಡಿ ಅಂತ ಹೇಳ್ತಿದ್ಲು. ಅವಳಿಗೋಸ್ಕರ ಈ ಥರ ಸರ್ಪ್ರೈಸ್ಗಳು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಹಾಗಂತ ಹುಡುಗರೇನು ತಪ್ಪು ಮಾಡೋದಿಲ್ಲ ಅಂತ ಏನಿಲ್ಲ, ಹುಡುಗಿ ಸಿಕ್ಕಿದ್ರೆ ಅಂತ ಕಾಯ್ತಾ ಇರ್ತಾರೆ. ಇಲ್ಲಿ ಏನು ಮ್ಯಾಟರ್ ಆಗುತ್ತೆ ಅಂದರೆ ಒಂದು ಹುಡುಗಿ ಪಾಸ್ಟ್ನೆಲ್ಲ ಬಿಟ್ಟು ಪ್ರೆಸೆಂಟಲ್ಲಿ ಯಾವ ರೀತಿ ಎಷ್ಟು ಚೆನ್ನಾಗಿರ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ನನ್ನ ಹುಡುಗಿಗೆ ಈ ರೀತಿ ಸರ್ಪ್ರೈಸ್ ಕೊಡೋದು ಮತ್ತು ಅವಳಿಗೋಸ್ಕರ ಅಡುಗೆ ಮಾಡೋದು ನನಗಂತೂ ತುಂಬಾ ಖುಷಿ ಆಗುತ್ತೆ. ನನಗಂತೂ ಡೋರ್ ಓಪನ್ ಮಾಡಿದ ತಕ್ಷಣ ಈ ಡಿನ್ನರ್ ಸೆಟಪ್ ನೋಡಿ ತುಂಬಾನೇ ಖುಷಿ ಆಯಿತು. ಪ್ರತಿಯೊಬ್ಬರು ಹೆಣ್ಮಗಳು ಬಯಸೋದು ಇಷ್ಟೇ, ತಾನು ಇಷ್ಟಪಡೋರು ತನ್ನನ್ನು ಬೆಟ್ಟದಷ್ಟು ಪ್ರೀತಿ ಮಾಡಬೇಕು ಅಂತ. ನನಗಂತೂ ಆ ಪ್ರೀತಿ ಸಿಕ್ಕಿದೆ. ನಿಜವಾಗ್ಲೂ ನಾನು ತುಂಬಾನೇ ಅದೃಷ್ಟವಂತಳು. ನಿನ್ನ ಬಿಟ್ಟು ಬದುಕೋದು ಕಷ್ಟ ಅಂತಲ್ಲ, ಮನಸ್ಸಿಗೆ ಅದು ಇಷ್ಟ ಇಲ್ಲ. ನಿನ್ನ ಬಿಟ್ಟು ಬೇರೆ ಯಾರು ಸಿಗಲ್ಲ ಅಂತಲ್ಲ, ಸಿಗೋ ಯಾರು ನೀನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ನಿಮಗೆ ಸಿಕ್ಕಿರೋ ಪ್ರೀತಿ ಜೊತೆ ಖುಷಿಯಾಗಿರೋಕೆ ಪ್ರಯತ್ನ ಪಡಿ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿಯಾಗಿ ಇರಿ.